ನಂದಿನಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ಹೆಸರನ್ನ ಪಡೆದಿರತಕ್ಕಂಥದ್ದು. ಇಂಥ ಒಂದು ಶುಭ ಸಂದರ್ಭದಲ್ಲಿ ಸುಮಾರು 3-4 ವರ್ಷಗಳಿಂದ ನಾವು ನಂದಿನಿ ತುಪ್ಪವನ್ನ ತಿರುಪತಿ ತಿರುಮಲ ವೆಂಕಟೇಶ್ವರನ ಸನ್ನಿಧಾನಕ್ಕೆ ನಾವು ಕೊಡ್ತಾ ಬಂದಿದ್ದೇವೆ. ಈ ಬಾರಿಯ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಬಾರಿ ನಾವು ಕಳೆದ ಮೊದಲೆಲ್ಲಾನು ಕೂಡ ನಾವು KMF ಒಕ್ಕೂಟದಿಂದ ಎಲ್ಲರೂ ಕೂಡ ಸಪ್ಲೈ ಮಾಡ್ತಾ ಇದ್ವಿ. ಆದ್ರೆ ಈ ಬಾರಿ ಬಮೂಲ್ ಒಕ್ಕೂಟ, ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು ಸಂಪೂರ್ಣವಾಗಿ ಈ ವರ್ಷದಲ್ಲಿ 6 ತಿಂಗಳ ಅವಧಿಗೆ ನಾವು ಗುತ್ತಿಗೆಯನ್ನ ಪಡೆದಿದ್ದು, ಇವತ್ತು ಸುಮಾರು 2 ಲಕ್ಷ kg ತುಪ್ಪ ಮುಂದಿನ 6 ತಿಂಗಳ ಕಾಲ ಕೊಡ್ಲಿಕ್ಕೆ ನಾವು ಒಪ್ಪಂದವನ್ನ ಮಾಡಿಕೊಂಡಿದ್ದೇವೆ. ಇದರ ಒಟ್ಟು ಮೊತ್ತ ಸುಮಾರು 136 ಕೋಟಿ ರೂಪಾಯಿಗಳು. ಸೊ ಇವತ್ತು ನಂದಿನಿ ಮೊದಲಿಂದನೂ ಕೂಡ ಎಲ್ಲರ ವಿಶ್ವಾಸವನ್ನ ಗಳಿಸಿರ್ತಕ್ಕಂಥದ್ದು. ಗುಣಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಕೂಡ ನಾವು ಪಡೆದಿದ್ದೇವೆ. ಇವತ್ತು ನಾವು ನಮ್ಮ ಒಕ್ಕೂಟ ಪ್ರತ್ಯೇಕವಾಗಿ ಈಗ ನಾವು TTD ಟ್ರಸ್ಟ್ನ ಜೊತೆ ಒಡಂಬಡಿಕೆಯನ್ನ ಮಾಡಿಕೊಂಡು ನಾವು ಇವತ್ತಿಂದ ಪ್ರತಿನಿತ್ಯ ಸುಮಾರು 11.5-12 ಟನ್ ಪ್ರತಿನಿತ್ಯ ನಾವು ತಿರುಪತಿಗೆ ನಾವು ತುಪ್ಪವನ್ನ ಕಳಿಸ್ಕೊಡ್ತಾ ಇದ್ದೇವೆ. ವೆಂಕಟೇಶ್ವರನ ಆಶೀರ್ವಾದ, ಪದ್ಮಾವತಿಯ ಆಶೀರ್ವಾದ ಇವತ್ತು ನಮ್ಮ ನಂದಿನಿ ಮೇಲೆ ಇರೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಗುಣಮಟ್ಟಕ್ಕೆ ನಾವು ಯಾವುದೇ ರಾಜಿ ಮಾಡ್ಕೊಳ್ತಾ ಇಲ್ಲ. ಸಾಕಷ್ಟು ಮಾರುಕಟ್ಟೆನಲ್ಲಿ ಕಲಬೆರಕೆ ಇರುವಂತದ್ದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ಕೇಳ್ತಾ ಇದ್ದೇವೆ. ಆದ್ರೆ ನಮ್ಮ ಹೆಸರನ್ನ ಬಳಕೆ ಮಾಡಿಕೊಂಡು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅಕ್ರಮ ಮಾಡ್ತಾ ಇರೋದು ಕೂಡ ಈಗಾಗಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಒಕ್ಕೂಟ ಅನೇಕ ದೂರುಗಳನ್ನ ಕೂಡ ನಾವು ದಾಖಲೆಗಳನ್ನ ಮಾಡಿದ್ದೇವೆ. ಸೊ ಹಾಗಾಗಿ ಇವತ್ತು ಗುಣಮಟ್ಟದ ದೃಷ್ಟಿಯಿಂದ ನಾವು ಇಲ್ಲಿ ಏನು ತುಪ್ಪವನ್ನ ನಾವು ನಮ್ಮ ಬೆಂಗಳೂರು ಒಕ್ಕೂಟದಿಂದ ಕಳಿಸ್ತಾ ಇದ್ದೇವೆ, ಇವತ್ತು ಡಿಜಿಟಲ್ ಲಾಕ್ ಮುಖಾಂತರ ಇಲ್ಲಿ ಲಾಕ್ ಆಯ್ತು ಅಂತ ಅಂದ್ರೆ ನಾವು ಅಲ್ಲಿ ತಿರುಪತಿನಲ್ಲೇ ಲಾಕ್ ಓಪನ್ ಆಗುತ್ತೆ. ಅದು ನಾವು ನಮ್ಮ ಕೋಡು ಕೊಟ್ರೆ ಅವರು ಲಾಕ್ ಓಪನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆ ಒಂದು ಸುಸಜ್ಜಿತವಾದಂತ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡು ಇವತ್ತು ನಾವು ತುಪ್ಪವನ್ನ ಪ್ರತಿನಿತ್ಯ ನಾವು ಕಳಿಸ್ತಾ ಇದ್ದೇವೆ. ಸೊ ಹೀಗೆ ಗ್ರಾಹಕರಿಗೂ ಕೂಡ ಗುಣಮಟ್ಟವನ್ನ ಕಾಪಾಡೋದ್ರಲ್ಲಿ ನಾವು ಹೆಚ್ಚು ಶ್ರಮವನ್ನ ಆಗ್ತಾ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ತಿಳಿಸ್ತಾ, ತಾವೆಲ್ಲರೂ ಕೂಡ ಗುಣಮಟ್ಟಕ್ಕೆ ಹೆಸರುವಾದಂತ ನಂದಿನಿ ಹಾಲು, ನಂದಿನಿ ಮೊಸರು, ನಂದಿನಿ ತುಪ್ಪ, ಹಾಲಿನ ಉತ್ಪನ್ನಗಳು ಗುಣಮಟ್ಟದಿಂದ ಕೂಡಿರೋದ್ರಿಂದ ತಾವು ಹೆಚ್ಚು ಪ್ರಚಾರವನ್ನ ಕೊಟ್ಟು ಕರ್ನಾಟಕದ ರೈತರಿಗೆ ಇವತ್ತೇನು ನಾವು ಸುಮಾರು 1 ಕೋಟಿ ಲೀಟರ್ ಹಾಲಿನ ಸಂಗ್ರಹಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಆ 1 ಕೋಟಿಗೂ ಹೆಚ್ಚು ಹಾಲು ಸಂಗ್ರಹಣೆ ಮಾಡುವಂತ ಒಂದು ಸಂಸ್ಥೆ ಇವತ್ತು ಉತ್ತಮವಾದಂತ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರಿಗೆ ವಿಶೇಷವಾದಂತ ಹಾಲಿನ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತರಬೇಕು ಅಂತ ಕೂಡ ಚಿಂತನೆಯನ್ನ ನಾವು ಮಾಡಿದ್ದೇವೆ. ಇದ್ರ ಜೊತೆಗೆ ನಿನ್ನೆ ತಾನೇ ದೆಹಲಿಯಲ್ಲಿ ನಡೆದಂತ CII ಕಾಮರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ಅಂತ ಹೇಳಿ ದೆಹಲಿಯಲ್ಲಿ ನಡೆದಂತ ಒಂದು ತೀರ್ಮಾನದಂತೆ
ಇವತ್ತು ನಮ್ಮ ಕನಕಪುರ ಮೆಗಾ ಡೈರಿ ಪ್ಲಾಂಟ್ಗೆ ಸತತವಾಗಿ ಮೂರನೇ ಬಾರಿಗೆ ನಾವು ಅವಾರ್ಡ್ ಅನ್ನ ತೆಗೆದುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಆ ಒಕ್ಕೂಟದ ಎಲ್ಲ ಸಿಬ್ಬಂದಿಗೆ ಸ್ವಚ್ಛತೆಯನ್ನ ಕಾಪಾಡಿ ಉತ್ತಮ ಗುಣಮಟ್ಟವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಒಕ್ಕೂಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಾಕಷ್ಟು ತಂತ್ರಜ್ಞಾನವನ್ನ ಬಳಸ್ಕೊಂಡು ಗುಣಮಟ್ಟವನ್ನ ಮಾಡಬೇಕು ಅಂತ ಹೇಳಿ, ಗುಣಮಟ್ಟದಲ್ಲಿ ನಾವು ಯಾವುದೇ ರಾಜಿ ಇಲ್ಲದೆ ಕೆಲಸ ಮಾಡಬೇಕು ಅಂತ ಹೇಳಿ ನಾವೆಲ್ಲ ನಿರ್ದೇಶಕರಿರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಂದಿನಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ಹೆಸರನ್ನ ಪಡೆದಿರ್ತಕ್ಕಂಥದ್ದು. ಇಂಥ ಒಂದು ಶುಭ ಸಂದರ್ಭದಲ್ಲಿ ಸುಮಾರು 3-4 ವರ್ಷಗಳಿಂದ ನಾವು ನಂದಿನಿ ತುಪ್ಪವನ್ನ ತಿರುಪತಿ ತಿರುಮಲ ವೆಂಕಟೇಶ್ವರನ ಸನ್ನಿಧಾನಕ್ಕೆ ನಾವು ಕೊಡ್ತಾ ಬಂದಿದ್ದೇವೆ. ಈ ಬಾರಿಯ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಬಾರಿ ನಾವು ಕಳೆದ ಮೊದಲೆಲ್ಲನೂ ಕೂಡ ನಾವು KMF ಒಕ್ಕೂಟದಿಂದ ಎಲ್ಲರೂ ಕೂಡ ಸಪ್ಲೈ ಮಾಡ್ತಾ ಇದ್ವಿ. ಆದ್ರೆ ಈ ಬಾರಿ ಬಮೂಲ್ ಒಕ್ಕೂಟ, ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು ಸಂಪೂರ್ಣವಾಗಿ ಈ ವರ್ಷದಲ್ಲಿ 6 ತಿಂಗಳ ಅವಧಿಗೆ ನಾವು ಗುತ್ತಿಗೆಯನ್ನ ಪಡೆದಿದ್ದು, ಇವತ್ತು ಸುಮಾರು 2 ಲಕ್ಷ ಕೆಜಿ ತುಪ್ಪ ಮುಂದಿನ 6 ತಿಂಗಳ ಕಾಲ ಕೊಡ್ಲಿಕ್ಕೆ ನಾವು ಒಪ್ಪಂದವನ್ನ ಮಾಡಿಕೊಂಡಿದ್ದೇವೆ. ಇದರ ಒಟ್ಟು ಮೊತ್ತ ಸುಮಾರು 136 ಕೋಟಿ ರೂಪಾಯಿಗಳು. ಸೊ ಇವತ್ತು ನಂದಿನಿ ಮೊದಲಿಂದನೂ ಕೂಡ ಎಲ್ಲರ ವಿಶ್ವಾಸವನ್ನ ಗಳಿಸಿರ್ತಕ್ಕಂಥದ್ದು. ಗುಣಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಕೂಡ ನಾವು ಪಡೆದಿದ್ದೇವೆ. ಇವತ್ತು ನಾವು ನಮ್ಮ ಒಕ್ಕೂಟ ಪ್ರತ್ಯೇಕವಾಗಿ ಈಗ ನಾವು TTD ಟ್ರಸ್ಟ್ನ ಜೊತೆ ಒಡಂಬಡಿಕೆಯನ್ನ ಮಾಡಿಕೊಂಡು ನಾವು ಇವತ್ತಿಂದ ಪ್ರತಿನಿತ್ಯ ಸುಮಾರು 11.5-12 ಟನ್ ಪ್ರತಿನಿತ್ಯ ನಾವು ತಿರುಪತಿಗೆ ನಾವು ತುಪ್ಪವನ್ನ ಕಳಿಸ್ಕೊಡ್ತಾ ಇದ್ದೇವೆ. ವೆಂಕಟೇಶ್ವರನ ಆಶೀರ್ವಾದ, ಪದ್ಮಾವತಿಯ ಆಶೀರ್ವಾದ ಇವತ್ತು ನಮ್ಮ ನಂದಿನಿ ಮೇಲೆ ಇರೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಗುಣಮಟ್ಟಕ್ಕೆ ನಾವು ಯಾವುದೇ ರಾಜಿ ಮಾಡ್ಕೊಳ್ತಾ ಇಲ್ಲ. ಸಾಕಷ್ಟು ಮಾರುಕಟ್ಟೆನಲ್ಲಿ ಕಲಬೆರಕೆ ಇರುವಂತದ್ದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ಕೇಳ್ತಾ ಇದ್ದೇವೆ. ಆದ್ರೆ ನಮ್ಮ ಹೆಸರನ್ನ ಬಳಕೆ ಮಾಡಿಕೊಂಡು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅಕ್ರಮ ಮಾಡ್ತಾ ಇರೋದು ಕೂಡ ಈಗಾಗಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಒಕ್ಕೂಟ ಅನೇಕ ದೂರುಗಳನ್ನ ಕೂಡ ನಾವು ದಾಖಲೆಗಳನ್ನ ಮಾಡಿದ್ದೇವೆ. ಸೊ ಹಾಗಾಗಿ ಇವತ್ತು ಗುಣಮಟ್ಟದ ದೃಷ್ಟಿಯಿಂದ ನಾವು ಇಲ್ಲಿ ಏನು ತುಪ್ಪವನ್ನ ನಾವು ನಮ್ಮ ಬೆಂಗಳೂರು ಒಕ್ಕೂಟದಿಂದ ಕಳಿಸ್ತಾ ಇದ್ದೇವೆ, ಇವತ್ತು ಡಿಜಿಟಲ್ ಲಾಕ್ ಮುಖಾಂತರ ಇಲ್ಲಿ ಲಾಕ್ ಆಯ್ತು ಅಂತ ಅಂದ್ರೆ ನಾವು ಅಲ್ಲಿ ತಿರುಪತಿನಲ್ಲೇ ಲಾಕ್ ಓಪನ್ ಆಗೋದು. ಅದು ನಾವು ನಮ್ಮ ಕೋಡು ಕೊಟ್ರೆ ಅವರು ಲಾಕ್ ಓಪನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆ ಒಂದು ಸುಸಜ್ಜಿತವಾದಂತ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡು ಇವತ್ತು ನಾವು ತುಪ್ಪವನ್ನ ಪ್ರತಿನಿತ್ಯ ನಾವು ಕಳಿಸ್ತಾ ಇದ್ದೇವೆ. ಸೊ ಹೀಗೆ ಗ್ರಾಹಕರಿಗೂ ಕೂಡ ಗುಣಮಟ್ಟವನ್ನ ಕಾಪಾಡೋದ್ರಲ್ಲಿ ನಾವು ಹೆಚ್ಚು ಶ್ರಮವನ್ನ ಆಗ್ತಾ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ತಿಳಿಸ್ತಾ, ತಾವೆಲ್ಲರೂ ಕೂಡ ಗುಣಮಟ್ಟಕ್ಕೆ ಹೆಸರುವಾದಂತ ನಂದಿನಿ ಹಾಲು, ನಂದಿನಿ ಮೊಸರು, ನಂದಿನಿ ತುಪ್ಪ, ಹಾಲಿನ ಉತ್ಪನ್ನಗಳು ಗುಣಮಟ್ಟದಿಂದ ಕೂಡಿರೋದ್ರಿಂದ
ತಾವು ಹೆಚ್ಚು ಪ್ರಚಾರವನ್ನ ಕೊಟ್ಟು ಕರ್ನಾಟಕದ ರೈತರಿಗೆ ಇವತ್ತೇನು ನಾವು ಸುಮಾರು 1 ಕೋಟಿ ಲೀಟರ್ ಹಾಲಿನ ಸಂಗ್ರಹಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಆ 1 ಕೋಟಿಗೂ ಹೆಚ್ಚು ಹಾಲು ಸಂಗ್ರಹಣೆ ಮಾಡುವಂತ ಒಂದು ಸಂಸ್ಥೆ ಇವತ್ತು ಉತ್ತಮವಾದಂತ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರಿಗೆ ವಿಶೇಷವಾದಂತ ಹಾಲಿನ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತರಬೇಕು ಅಂತ ಕೂಡ ಚಿಂತನೆಯನ್ನ ನಾವು ಮಾಡಿದ್ದೇವೆ. ಇದ್ರ ಜೊತೆಗೆ ನಿನ್ನೆ ತಾನೇ ದೆಹಲಿಯಲ್ಲಿ ನಡೆದಂತ ಸಿಐ ಕಾಮರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ಅಂತ ಹೇಳಿ ದೆಹಲಿಯಲ್ಲಿ ನಡೆದಂತ ಒಂದು ತೀರ್ಮಾನದಂತೆ ಇವತ್ತು ನಮ್ಮ ಕನಕಪುರ ಮೆಗಾ ಡೈರಿ ಪ್ಲಾಂಟ್ಗೆ ಸತತವಾಗಿ ಮೂರನೇ ಬಾರಿಗೆ ನಾವು ಅವಾರ್ಡ್ ಅನ್ನ ತೆಗೆದುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಆ ಒಕ್ಕೂಟದ ಎಲ್ಲ ಸಿಬ್ಬಂದಿಗೆ ಸ್ವಚ್ಛತೆಯನ್ನ ಕಾಪಾಡಿ ಉತ್ತಮ ಗುಣಮಟ್ಟವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಒಕ್ಕೂಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಾಕಷ್ಟು ತಂತ್ರಜ್ಞಾನವನ್ನ ಬಳಸ್ಕೊಂಡು ಗುಣಮಟ್ಟವನ್ನ ಮಾಡಬೇಕು ಅಂತ ಹೇಳಿ, ಗುಣಮಟ್ಟದಲ್ಲಿ ನಾವು ಯಾವುದೇ ರಾಜಿ ಇಲ್ಲದೆ ಕೆಲಸ ಮಾಡಬೇಕು ಅಂತ ಹೇಳಿ ನಾವೆಲ್ಲ ನಿರ್ದೇಶಕರಿರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ.